ಮನೇಲಿ ಅಮ್ಮ ಇಲ್ಲ, ಅಪ್ಪ ಸರಿ ಇಲ್ಲ. ಮನೆ ಪರಿಸ್ಥಿತಿನ ಹೇಗ್ ನಿಭಾಯಿಸ್ಬೇಕು ಅನ್ನೋದೇ ಅವ್ನಿಗೆ ಗೊತ್ತಿರ್ಲಿಲ್ಲ. ಫ್ರೆಂಡ್ಸ್ ಯಾರು ಅವನ್ನ ಆಟಕ್ಕೆ ಸೇರ್ಸ್ಕೊತಿರ್ಲಿಲ್ಲ. ಇನ್ ಟೀಚರ್ಸು ನೀಟಾಗಿ ಪಾಠ ಹೇಳ್ಕೊಡ್ತಿರ್ಲಿಲ್ಲ. ಯಾರ್ದಾದ್ರೂ ಮನೆಗೆ ಹೋಗಿ ಟಿವಿ ನೋಡ್ತಿದ್ರೆ ದರಿದ್ರದವನೆ ಹೋಗ ಆಚೆ ಅಂತ ಆಚೆ ಕಳಿಸ್ತಾ ಇದ್ರು. ಇದನ್ನೆಲ್ಲ ಹರಿಯಾಣ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಯಾರಾಗಿದ್ರು ಅಷ್ಟೇನೆ. ಒಂದ್ ಹಂತದವರೆಗೂ ಆ ನೋವನ್ನ ಸಹಿಸ್ಕೋತಾರೆ. ಸಾಧ್ಯ ಇಲ್ಲ ಅನ್ಸ್ದಾಗ ಅದಕ್ ವಿರುದ್ಧವಾಗಿ ಹೋಗ್ತಾರೆ. ಅಣ್ಣ ಮಾಡಿದ್ದು ಅದೇ ಅಲ್ವಾ ಅತಿಗೆ. ಒಂದಿನ ಹರಿಯಾಣ ನನ್ನ ಹತ್ರ ಸೈಕಲ್ ಇದೆ ಅಂತ ಸುಳ್ಳು ಹೇಳ್ದ. ಎಲ್ರೂ ಮಾತಾಡ್ಸೋದಕ್ ಶುರು ಮಾಡಿದ್ರು, ಆಟಕ್ಕೂ ಸೇರ್ಸ್ಕೊಂಡ್ರು. ಆಮೇಲೆ ನಮ್ಮ ಮನೇಲಿ ಫೋನ್ ಇದೆ, ಟಿವಿ ಇದೆ, ಒಂದೊಂದೇ ಸುಳ್ಳು ಹೇಳ್ತಾ ಹೋದಾಗ್ಲೆಲ್ಲ ಅವನ್ ಫ್ರೆಂಡ್ಸ್ ಬಳಗಾನು ಬೆಳೀತಾ ಬಂತು, ಅವಮಾನನೂ ಕಮ್ಮಿ ಆಗ್ತಾ ಬಂತು. ಎಲ್ರೂ ಮುಂದೆ ನಾನು ಎತ್ತರದಲ್ಲಿ ಇರ್ಬೇಕು ಅಂದ್ರೆ ಸುಳ್ಳೇ ದಾರಿ ಅನ್ಕೊಂಡ. ಆಮೇಲೆ ಅದನ್ನೇ ರೂಢಿ ಮಾಡ್ಕೊಂಡ. ಪಾಪ. ಏನು ಪಾಪನ? ಅವನ್ ಸುಳ್ಳು ಹೇಳಿದ್ದು ಯಾರ್ದಾರು ನೋಯಿಸೋದಕ್ಕಾಗ್ಲಿ ಮೋಸ ಮಾಡೋದಕ್ಕಾಗ್ಲಿ ಅಲ್ಲ ಅತ್ಗೆ. ನಮ್ಮ ಮನೆಗೆ ಯಾರು ಅವಮಾನ ಮಾಡಬಾರ್ದು, ನಮ್ಮನ್ನ ಯಾರು ಚೀಪಾಗಿ ನೋಡ್ಬಾರ್ದು ಅಂತ. ನಿಮ್ಮ ಹತ್ರ ವಿಷಯ ಮುಚ್ಚಿಡೋದಕ್ಕೂ ಇದೇ ರೀಸನು. ಎಲ್ಲಿ ನೀವು ನಮ್ಮ ಮನೆ ಬಗ್ಗೆ ತಪ್ಪಾಗಿ ತಿಳ್ಕೊಬಿಡ್ತಿರೋ ಅಂತ. ಅವನ್ ಮಾತಲ್ಲಿ ಸುಳ್ಳಿರ್ಬೋದು, ಆದ್ರೆ ಮನ್ಸಲ್ಲಿ ಕೆಟ್ಟದಿಲ್ಲ ಅದ್ಗೆ. ನೀವು ಅಂದ್ರೆ ಅಣ್ಣಂಗೆ ತುಂಬಾ ಇಷ್ಟ ಅದ್ಗೆ. ಅದಕ್ಕೆ ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಿ. ಇವತ್ ನೀವು ಬೈದಿದ್ದೀರಾ ಅಲ್ವಾ, ನೋಡ್ತಾ ಇರಿ ನಾಳೆಯಿಂದ ಅಣ್ಣ ಹೇಗ್ ಚೇಂಜ್ ಆಗ್ತಾನೆ ಅಂತ. ನೆನ್ನೆ ಹರಿಗೂ ನಾಳೆ ಹರಿಗೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಇವ್ನ್ ಯಾವಾಗ್ಲೂ ಇದೇ ಆಯ್ತು ಅಣ್ಣ. ಯಾವತ್ತು ಇವ್ನು ಸುಳ್ಳು ಹೇಳಕ್ ಶುರು ಮಾಡಿದ್ನೋ ಅವತ್ತಿಂದ ನಮ್ಮ ಮನೆಗೆ ದರಿದ್ರ ಮೆಟ್ಕೋತು. ಆಯ್ತು ಆಯ್ತು ಬಿಡು, ಹಳೆದಲ್ಲ ಇವಾಗ ಯಾಕೋ. ಏಯ್ ತಮ್ಮ ಏನೋ ನೀನು, ಅಣ್ಣನ ಜೀವನ ಹಾಳು ಮಾಡಕ್ಕೆ ಹುಟ್ಟಿರೋ ಶತ್ರು ನೀನು. ಕಿಚ್ಚಿನ ಪಾಪಿ, ನಿನ್ನಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ಯಾ? ಹರಿ, ನೀನಾದ್ರೂ ಸುಮ್ನಿರೋ. ನನ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಂಗೆ. ಹರಿ ಅಂತ ಹೆಸರಿಟ್ಕೊಂಡು ನಮ್ ಮನೆಗೆ ಹೆಸರು ಹಾಳು ಮಾಡ್ತಿದ್ಯಲ್ಲೋ, ನಾಚಿಕೆ ಆಗಲ್ವಾ ನಿಂಗೆ? ಲೋ ಲೋ ಲೋ, ನಿನ್ನಂತ ಅಣ್ಣ ಯಾವ ತಮ್ಮಂದ್ರಿಗೂ ಹುಟ್ಬಾರ್ದು. ನಿನ್ನಂತ ನಾಯಿಗೆ ಅಣ್ಣ ಆಗೋ ಕರ್ಮ ನನ್ಗೆ ಯಾವ ಜನ್ಮದಲ್ಲೂ ಬರೋದ್ ಬೇಡ. ನಿನ್ನಂತ ನೆಂಟೆ ಆಗೋ ಕರ್ಮ ಬೇಡ ಅಂತಾನೆ ಅದಕ್ಕೆ ಮನೆ ಬಿಟ್ಟು ಹೋಗಿರೋದು. ಏಯ್ ಏನೋ ಅಂದೆ ನೀನು? ಯಾಕ್ರೋ ಬೇಡ ಕಣ, ಸುಮ್ನಿರು. ಅಣ್ಣ ಸಾರಿ ಅಣ್ಣ, ನೋಡಿಲ್ಲ ಅಣ್ಣ, ನಿಜವಾಗ್ಲೂ ನೋಡಿಲ್ಲ ಅಣ್ಣ. ದೇವ್ರೆ. ಅಣ್ಣ ಅಣ್ಣ ಏನೇ ಕಣ ನಿಂಗೆ, ಹೆಂಗಣ ಮನ್ಸು ಬಂತು ನಿಂಗೆ? ನೀನ್ ತಪ್ಪು ಮಾಡ್ದೆ ಅಣ್ಣ. ನಿಂಗೆ ಯಾರ ಮೇಲೆ ಕೈ ಮಾಡಿದ್ಯಾ ಗೊತ್ತಾ? ನಿನ್ ಯಾಕಣ ಯಾಕಣ ಈಗ ಮಾಡ್ದೆ? ಅಣ್ಣ ನಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ. ಅವನ್ ಬರೀ ನಮ್ಗ ಅಣ್ಣ ಅಲ್ಲ ಅಮ್ಮ ಅನ್ನೋದನ್ನ ಮರ್ತೋಗ್ಬಿಟ್ಟ ಅಣ್ಣ ನೀನು. ಎಂತ ಕಲ್ ಮನ್ಸಣ್ಣ ನಿನಗೆ. ಏಯ್ ಅದೆಲ್ಲ ಏನಿಲ್ಲ ಬಿಡು, ಸುಮ್ನಿರು. ಎಲ್ಲಿ ಹೋಗಿದ್ದಮ್ಮ ನೀನು? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಇವರಿಬ್ರದ್ದು ಇದ್ದಿದ್ದೆ ಬಿಡಮ್ಮ, ನೀನನ್ ತಪ್ಪು ತಿಳ್ಕೊಬೇಡ. ಅವನು ನೋಡ್ಲಿಲ್ಲ, ನೀನ್ ಮನೆಗೆ ವಾಪಸ್ ಬಂದಿಲ್ಲ, ನಮ್ಗದೇ ಸಂತೋಷ. ಒಳಗ್ ಹೋಗಮ್ಮ. ಯಾಕಣ ನಿಂಗೆ ಹೊಡ್ದ? ಅವನು ನೋಡ್ಲಿಲ್ಲ ಅಂತ ಹೇಳ್ದೆ ತಾನೆ.
ಎಲ್ಲ ಇವನಿಂದಾನೆ. ನನ್ನ ಕಂಡ್ರೇನೆ ಆಗಲ್ಲ, ನಾನು ದಾರಿಗೆ ಅಡ್ಡ ಬರ್ತಾನೆ ಇರ್ತಾನೆ. ಸುಮ್ನಿರು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಇವತ್ತೈತೆ ಕಾಣ. ನಿಲ್ಸ, ನಾಚಿಕೆ ಆಗ್ಬೇಕು ನಿಮ್ಗೆ. ಥು. ಅಣ್ಣನ ಕೈ ಮಾಡಬಾರ್ದಿತ್ತು. ಪಾಪಿ ನಾನು ಬೇಕು ಅಂತ ಮಾಡಿಲ್ಲ. ಸಾರಿ ಅಣ್ಣ, ತಪ್ಪಾಯ್ತು. ತರಕಾರಿ ಸಾರು ತಿನ್ನು ಅಂದ್ರೆ ತಿನ್ನಲ್ಲ ಅಂತ್ಯ. ಯಾವಾಗ ನೋಡಿದ್ರು ಚಿತ್ರಾನ್ನನೇ ಬೇಕು ಅಂತ್ಯ. ತೋ, ನಿನ್ಗೋಸ್ಕರ ಇವತ್ತು ಚಿತ್ರಾನ್ನನೇ ಮಾಡಿದ್ದೀನಿ, ತಿನ್ನು. ಯಾಕೋ ಹಾಗೆ ನೋಡ್ತಿದ್ಯಾ? ತಿನ್ನು. ಓ, ಚಟ್ನಿ ಹಾಕದ್ ಮರ್ತೆ ಅಲ್ಲ, ಇರೋ ನಿಮಿಷ. ನಿನ್ ಕೋಪನೇ ಬರಲ್ವಾ? ಎಷ್ಟೇ ನೋವಿದ್ರು ಹೇಗಣ ಅದನ್ನೆಲ್ಲ ಮರೆತು ನಿನ್ನಿಂದ ಈಗಿರೋದಕ್ ಸಾಧ್ಯ? ಎಲ್ಲ ಸಹಿಸ್ಕೊಳ್ಳಿ ಅಂತಾನೆ ಆ ದೇವ್ರು ನಿನ್ನ ಈ ಮನೇಲಿ ಹುಟ್ಸಿದಾನೆ. ಪಾಪಿ ಆ ದೇವ್ರು. ಏಯ್, ಈಗಂತದ್ ಮಹಾ ಏನೋ ಆಯ್ತು. ಕಂಟಿ ಹರಿ ಜಗಳ ಆಡ್ತಿದ್ರು, ನಾನ್ ತಡಿಯಕ್ ಹೋದೆ. ಅದಕ್ಕೆ ಅವ್ನು ನಿನ್ಮೇಲೆ ಕೈ ಮಾಡದ ಅಣ್ಣ? ಅಣ್ಣ ತಪ್ಪಲ್ವ ಅಣ್ಣ ಇದು? ಅವನು ಇವನು ಅಂತ ಅನ್ಬಾರ್ದು ಮೈ. ಗೊತ್ತಾಗದೆ ಕೈ ತಪ್ಪಿ ನನ್ ಮೇಲೆ ಬಿತ್ತು ಅಷ್ಟೇ. ಹರಿ ಏನ್ ಬೇಕು ಅಂತ ಮಾಡಿಲ್ಲ. ನೀನ್ ತಿನ್ನು. ನಿನ್ ಮನ್ಸು ಸುಡ್ತಾ ಇದ್ರು ಈ ಮನೆಗ್ ಬೆಳಕಾಗ್ತೀಯ ಅಣ್ಣ. ನಿನ್ ಗುಣ ಬೇರೆ ಯಾರಿಗೂ ಬರಲ್ಲ. ಏ ಮೈ, ಎಲ್ಲ ಅಣ್ಣಂದಿರು ಹಾಗೆ ಇರ್ತಾರ ಕಣೋ. ಆದ್ರೆ ಎಲ್ಲ ಅಣ್ಣ ತಮ್ದಿರು ಹೀಗೆ ಇರ್ತಾರ ಅಣ್ಣ. ಮತ್ ಅದನ್ನೇ ಮಾತಾಡ್ಬೇಡ ಮೈ. ಏನೇ ಕೆಟ್ಟದಾದ್ರೂ ಅದ್ರಲ್ಲಿ ಒಳ್ಳೇದೇನಾಯ್ತು ಅನ್ನೋದನ್ನ ಅಷ್ಟೇ ನೋಡ್ಬೇಕು. ಚಂದನ ವಾಪಸ್ ಮನೆಗ್ ಬಂದ್ರಲ್ಲ, ನನಗದೇ ಸಂತೋಷ. ನೀನ್ ಬೇಜಾರಾಗ್ಬಿಡ ಕಣೋ. ಊಟ ಮಾಡು. ಅದ್ಗೆ ಬಂದ್ಮೇಲೆ ಈ ಮನೆ ಆಗಿರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಸುಳ್ಳಣ್ಣ. ಏನು ನೀನು? ಅಣ್ಣ, ನಾವ್ ಯಾವಾಗ್ಲೂ ಹೀಗೆ ಜಗಳ ಆಡ್ಕೊಂಡಿದ್ರೆ ಅದ್ಗೆ ಹೇಗಣ್ಣ ತಡ್ಕೋತಾರೆ? ಅವ್ರು ನಮ್ಮ ಅಮ್ಮನ್ ತರ ಅಣ್ಣ. ಚಂದನ ಬಾಮ, ಊಟ ರೆಡಿ ಇದೆ, ಎಲ್ರು ಊಟ ಮಾಡೋಣ. ಇದನ್ನೆಲ್ಲ ನೋಡಿದ್ಮೇಲೆ ಯಾರಿಗಣ ಊಟ ಸೇರುತ್ತೆ? ಸಾರಿ ಅದ್ಗೆ. ಅವ್ನ್ ಮೊದ್ಲಿಂದನೂ ಹಾಗೆ ಮನೇಲಿ ಯಾರು ಜಗಳನ ಆಡ್ಬಾರ್ದು ಅಂತಾರೆ. ಜಗಳ ಇಲ್ದಿರೋ ಮನೆ ಇರುತ್ತ? ನೀನೇ ಹೇಳು. ಸಾರಿ ಅಣ್ಣ, ಯಾಕಮ್ಮ? ಇಷ್ಟೆಲ್ಲ ನನ್ನಿಂದಾನೇ ಆಗ್ತಿರೋದಲ್ವಾ? ಅಯ್ಯೋ, ನೀನ್ ಹಾಗೆ ಅನ್ಕೊಂಡ್ಯಾ? ಹಾಗೆಲ್ಲ ಏನಿಲ್ಲಮ್ಮ. ಅವ್ರಿಬ್ರಿಗೂ ಜಗಳ ಆಡದೆ ಮಾತಾಡೋದಕ್ಕೆ ಬರಲ್ಲ. ಇದನ್ನೆಲ್ಲ ನಾನ್ ನೋಡದೆ ಇರೋದಾ? ನೋಡು, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಮ್ಮ. ಅಣ್ಣ, ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು, ಕೇಳಲಾ? ಕೇಳಮ್ಮ. ನೀವು ತಪ್ಪಾಗಿ ತಿಳ್ಕೊಬಾರ್ದು. ಅಯ್ಯೋ, ಹಾಗೆಲ್ಲ ಏನಿಲ್ಲ, ಕೇಳಮ್ಮ. ನಿಮ್ಮಪ್ಪ ಜೈಲ್ಗೆ ಹೋಗಿ ಬಂದಿದ್ದಾರಾ? ನಿಮ್ಮಪ್ಪನೇ ನಿಮ್ಮ ತಾಯಿಯವ್ರನ್ನ ಕೊಲೆ ಮಾಡಿದಂತೆ, ನಿಜನಾ? ಸಾರಿ ಅಣ್ಣ, ಇಂಥ ಪರಿಸ್ಥಿತಿಲಿ ನಾನು ಈ ಮಾತು ಕೇಳ್ತಾ ಇದ್ದೀನಿ. ಆದರೆ ನನ್ನಿಂದ ಕೇಳದೆ ಇರೋಕ್ಕೂ ಆಗ್ತಿಲ್ಲ. ಹೇಳಿ ಅಣ್ಣ, ನಾನು ಕೇಳಿದ್ದು ನಿಜನಾ? ಪ್ಲೀಸ್ ಅಣ್ಣ,
ನಿಜ ಹೇಳಿ. ಅಪ್ಪ ಜೈಲ್ಗೆ ಹೋಗಿದ್ ನಿಜನೇ. ಆದ್ರೆ ಅದು ಬಿಟ್ಟು ಸತ್ಯ ನನಗೇನು ಅಂತ ಗೊತ್ತಿಲ್ಲದೆ ಹೇಳೋದು ತಪ್ಪಾಗತ್ತಮ್ಮ. ಜನ ಎಲ್ಲ ಏನೇನೋ ಹೇಳ್ತಾರೆ, ಆದ್ರೆ ಅಪ್ಪನೂ ಅಮ್ಮನೂ ಹೇಗಿದ್ರು ಅಂತ ನಾನ್ ನೋಡಿದ್ದೀನಮ್ಮ. ನೀನ್ ಅನ್ಕೊಂಡ ಹಾಗೆ ಜನ ಎಲ್ರೂ ಹಾಗೆ ಅನ್ಕೊಂಡಿದ್ದಾರೆ ಅಪ್ಪನ ಬಗ್ಗೆ. ಆದ್ರೆ ನೀನ್ ಭಯ ಪಡೋ ಅವಶ್ಯಕತೆ ಇಲ್ಲಮ್ಮ. ನೀನ್ ನಮ್ಮನೆಗೆ ಬಂದು ಇಷ್ಟು ದಿನ ಆಯ್ತು, ನಾವೆಲ್ಲರೂ ಹೇಗಿದ್ದೀವಿ ಅಂತ ನೀನ್ ನೋಡಿದ್ಯಾ? ನಮ್ಮಿಂದ ನಿನಗೆ ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಸುರೇಕೆ, ಬಾಳುವುದೆಲ್ಲ ಹಾಯಾಗಿ. ಇವಳ್ಯಾಕೆ ಇಲ್ಲಿ ನಿಂತಿದ್ದಾಳೆ? ಯಾಕಮ್ಮ ನಿಂತ್ಕೊಂಡೆ? ಕೂತ್ಕೋ ಕೂತ್ಕೋ ಕೂತ್ಕೋ. ಅರೆ ಕೂತ್ಕೋ ಅಂತ ಹೇಳ್ತಾ ಇದ್ದೀನಲ್ಲಮ್ಮ, ಕೂತ್ಕೋ. ಊಟ ಮಾಡಿದ್ಯಾನಮ್ಮ? ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ತಂಪಾದ ಗಾಳಿ ತಗೊಂಡ್ರೆ ಒಳ್ಳೇದು. ನನಗೂ ನೆನ್ನೆ ನೀನು ಹೇಳಿದ್ಮೇಲೆ ಗೊತ್ತಾಯ್ತು. ತಗೊಳಮ್ಮ ತಗೊಳಮ್ಮ, ತಿನ್ನು. ಬೇಡ. ನಾನೇನು ಬಾಂಬ ಕೊಡ್ತಾ ಇದ್ದೀನಿ? ಕೊಬ್ಬರಿ ಮಿಠಾಯಿ ತಿಂದು ಚೆನ್ನಾಗಿರುತ್ತೆ, ತಗೋ. ನೀನು ತಿಂದು ಉಂಡು ಚೆನ್ನಾಗಿರ್ಬೇಕು. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಸಿರೇಕೆ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಮಾ. ಟೀ ಕೊಡ್ತೀನಿ. ಬೇಡ ಅಣ್ಣ, ನಾನು ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಕುಡಿತೀನಿ. ಸರಿಮ್ಮ. ಸಾಲ್ದು. ಎಷ್ಟು ದಿನ ಆಯ್ತು ನೀನು ಕೆಲಸ ಕೊಟ್ಟು, ಇನ್ನೂ ಶಾರ್ಪ್ ಆಗ್ಬೇಕು. ಆಹಾ, ಮಚ್ಚು ಅಂದ್ರೆ ಹೀಗಿರ್ಬೇಕು. ಕಚಿಕ್ ಅನ್ಸಿದ್ರೆ ಪಚಿಕ್ ಅಂತ ಒಳಗಿರೋದೆಲ್ಲ ಈಚೆ ಬಂದ್ಬಿಡ್ಬೇಕು. ಒಂದೇ ಏಟು, ರುಂಡ ಮುಂಡ ಬೇರೆ ಬೇರೆ.
ಯಾಕಮ್ಮ ಏನಾಯ್ತು? ಇಷ್ಟೊಂದು ಬೆವರ್ತಾ ಇದೆಯಾ? ಹುಷಾರಿಲ್ವಾ? ಏನಿಲ್ಲ ಅಣ್ಣ, ಏನಿಲ್ಲ. ಚಂದನ ಏನಾದ್ರು ಹೇಳಿದ್ರ? ಯಾರು ನಾನು ಅವಳು ನೋಡೇ ಇಲ್ವಲ್ಲ. ಚಂದನ ಇಲ್ಲಿಗೆ ಬರ್ಲಿಲ್ವಾ? ಇಲ್ಲ. ಅಲ್ಲಪ್ಪ, ಸ್ನಾನ ಮಾಡ್ತೀನಿ ಅಂತ ಹೋದ್ರು, ಆಮೇಲೆ ಏನೋ ನೋಡಿ ಗಾಬರಿ ಆಗಿರೋ ತರ ವಾಪಸ್ ಹೊಟ್ಟೋದ್ರು. ಅಂದ್ರೆ ನಾನು ಅಷ್ಟು ಖರಾಬಾಗಿದ್ದೀನಿ ಅಂತಿದ್ಯೇನೋ? ಅಯ್ಯೋ ಹಾಗಲ್ಲಪ್ಪ. ಮತ್ತೆ ಯಾಕೆ ನನ್ನ ಹತ್ರ ಕೇಳ್ತಿದ್ಯಾ? ಸುಮ್ನೆ ಕೇಳ್ದೆ ಬಿಡು. ನೀನೇನಪ್ಪ ಬೆಳಗ್ಗೆ ಕರಪರ ಅಂತ ಸೌಂಡ್ ಮಾಡ್ಕೊಂಡು ಮಸಿತಾ ಇದೆಯಾ? ಮಸಿಬೇಕಾದ್ರೆ ಸೌಂಡ್ ಬರದೆ ಅಂತ ಸಾಂಗ ಬರುತ್ತೆ. ಅದೇ ಯಾಕೆ ಮಸಿತಿದ್ದೀರಾ ಅಂತ ಕೇಳ್ದೆ. ಡೈಲಿ 2 ಎಳ್ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಪೇಪರ್ ಅಲ್ಲಿ ಓದಿದ್ದೆ. ಅದಕ್ಕೆ ಮಚ್ಚನ ಶಾರ್ಪ್ ಮಾಡ್ತಾ ಇದ್ದೆ. ಒಂದೇ ಹೊಡ್ತಕ್ಕೆ ಬಾಗಾಗೋದ್ ಬೇಡ್ವಾ? ಸರಿ ನನಗೂ ಬಿಸಿ ಬಿಸಿ ಟೀ ತಗೊಂಬಾ. ಆಯ್ತಪ್ಪ. ಅದ್ಗೆ ರೆಡಿ ಆಗಿಲ್ಲ, ಹೊರಗಡೆ ಹೋಗ್ತಾ ಇದ್ದೀರಾ? ಓ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ? ಓಕೆ ಓಕೆ, ಆಲ್ ದ ಬೆಸ್ಟ್. ಅಲ್ಲ, ಅದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ದೇವಸ್ಥಾನಕ್ಕ? ಅಯ್ಯಯ್ಯೋ, ನಾನು ಇನ್ನೂ ಸ್ನಾನನೇ ಮಾಡಿಲ್ಲ. ಅದ್ಗೆ 2 ನಿಮಿಷ ಟೈಮ್ ಕೊಡಿ, ಹಿಂಗೋಡಕ್ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹಾ, ಇಲ್ಲ ಬೇಡ ಮೈ, ನಾನು ಒಬ್ಳೆ ಹೋಗಿ ಬರ್ತೀನಿ. ಚಂದನ, ಒಬ್ಳೆ ಯಾಕಮ್ಮ? ಮೈನು ಕರ್ಕೊಂಡು ಹೋಗು. ಇಲ್ಲ ಅಣ್ಣ, ಪಕ್ಕದಲ್ಲಿರೋ ದೇವಸ್ಥಾನ ತಾನೆ, ತೊಂದ್ರೆ ಇಲ್ಲ, ಹೋಗಿ ಬರ್ತೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೀರಾ ಅದ್ಗೆ? ಬನಶಂಕರಿ. ಬನಶಂಕರಿ ದೇವಸ್ಥಾನನಾ? ಅದ್ಗೆ ಇಲ್ಲಿಂದ 10-15 ಕಿಲೋಮೀಟರ್ ದೂರ ಇದೆ. ನೀವು ಒಬ್ರೇ ಹೋಗೋದು ಬೇಡ, ನಾನು ನೋಡೋಕೆ ರೆಡಿಯಾಗಿ ಬಂದ್ಬಿಡ್ತೀನಿ ರೀ. ಮೈ ಪ್ಲೀಸ್, ನಾನು ಒಬ್ಳೆ ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ. ಏನು ತೊಂದರೆ ಇಲ್ಲ, ನನ್ಗೇನ್ ಭಯ ಆಗಲ್ಲ, ಒಬ್ಳೆ ಹೋಗಿ ಬರ್ತೀನಿ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ದಮ್ಮ? ಹಾ, ಈ ಮನೇಲಿ ಏನಾದ್ರು ನಿನಗೆ ತೊಂದ್ರೆನಾ? ಹಾಗೇನಿಲ್ಲ ಅಣ್ಣ, ಎಲ್ಲ ಓಕೆ. ಸರಿ, ಹೋಗು. ಅದ್ಗೆ ಒಬ್ರೇ ಹೋಗ್ತಾ ಇದ್ದೀರಾ? ಅಡ್ರೆಸ್ ಗೊತ್ತಾಗುತ್ತಲ್ವಾ? ನಂಗೆ ಗೊತ್ತಾಗತ್ತೆ ಮೈ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾ ಆರಾಮಾಗಿ ಹೋಗಿ ಬರ್ತೀನಿ. ಏಯ್, ಏನ ನನ್ನ ಮಗನೇ? ನಾನು ನೋಡ್ತೀನಿ. ನಿಮ್ಮನೆ ಚಟ್ನಿ ಮಾಡಕ್ಕೆ ನಮ್ಮನೆ ಕಾಯ್ಬೇಕಾಗಿತ್ತ? ಸೊಂಟನ ಹಪ್ಪಳ ಮುರಿದಂಗ್ ಮುರಿದು ಬಿಡ್ತೀರಿ. ಏನೋ ಕಾಡ್ ಪಾಪನ್ ತರ ಪಿಳಿ ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇದ್ಯಾ? ಹಾಕೋ ತೆಂಗಿನಕಾಯಿ ಕೆಳಗೆ ಹಾಕೋ. ಯಾರ್ಗ್ ಹೇಳ್ತಾ ಇದೀಯಾ? ಈ ಮನೆ ನಿಂದಲ್ಲ, ಇನ್ ಮರದಲ್ಲಿರೋ ತೆಂಗಿನಕಾಯಿ ನಿಂದಾಗ ಹೋಗ್ಬಿಡ್ತದ? ಕಂಡವನ್ ಮನೆ ತಂಗ್ಳನ್ನ ತಿನ್ನೋ ನಾಯಿ ನನ್ನ ಅಂಗಡಿದಲ್ಲಿ ನಿಂತು ನನಗೆ ಮಾತಾಡ್ತೀಯ? This is my own house, Nataraja property. Who tell you wrong information? Who tell? ಚಿದಂಬರಣ್ಣ ಹತ್ರ ನಾನು ಮಾತಾಡ್ಕೊಂಡು ಬಂದಿದ್ದೀನಿ. ಇವತ್ತು ಮುಗೀತು ಕಣ ನಿನ್ನ ಕಥೆ. ಆ ನಾಯಿ ಹೆಸರು ಹೇಳ್ಬಿಟ್ರೆ ನಾನ್ ಸುಮ್ಮನೆ ಆಗ್ಬಿಡ್ತೀನ? ಏನಣ್ಣ ಇದು? ಒಂದ್ ತೆಂಗಿನಕಾಯಿಗೋಸ್ಕರ ಇಷ್ಟೆಲ್ಲ ಜಗಳನ? ಏಯ್, ಕಾಯಿಗೆ ಬೀಳೋ ಮಚ್ಚಿನ ಇಟ್ಟು ನಿನ್ ಕುತ್ತಿಗೆಗೆ ಬೀಳ್ಬಾರ್ದು ಅಂದ್ರೆ ಕಾಯಿ ಇಟ್ಬಿಟ್ಟು ಹೋಗ್ತಾ ಇರ್ಬೇಕು. ಏನೋ ಹೇಳ್ತಾ ಇದ್ರು
ಕೈಯಲ್ಲಿ ಇಟ್ಕೊಂಡು ನನ್ನನ್ನೇ ಗುರಾಯಿಸ್ತಾ ಇದ್ಯಾ ಬ್ಲಡಿ ನಾನ್ಸೆನ್ಸ್. ಹಾಕೋ ಕೆಳಗಡೆ ಕಾಯಿನ. ಛೇ, ಈ ವಯ್ಯುನಿಂದ ಈ ಮನೇಲಿ ಯಾರು ನೆಮ್ಮದಿಯಾಗಿಲ್ಲ. ಏ ನಟರಾಜ, ನೋಡು ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನಂದೆ? ನಾಟಕನ? ನಾಟಕ? ಈ ನಟರಾಜನ ನಾಟ್ಯ ಇನ್ನು ನೋಡಿಲ್ಲ ನೀನು? ಈಗ ನೋಡು. ಕಾಯ್ಬೇಕಾ ಚಟ್ನಿಗೆ? ಕಾಯಿ ಬೇಡ, ನಿಮ್ಮನೆ ಚಟ್ನಿಗೆ ಬಿಡು. ನಮ್ಮನೆ ಕಾಯಿ. ಬೇಡ ನಟರಾಜ, ನಿಮ್ಮನೆ ಚಟ್ನಿಗೆ ನಮ್ಮನೆ ತೆಂಗಿನಕಾಯ. ನಿಮ್ಮನೆ ಚಟ್ನಿಗೆ ನಟರಾಜ ಬೇಡ ಬಿಡಿಪ್ಪ. ಬಿಡು. ಬಿಡು. ನಟರಾಜನ ನಾಟ್ಯ ನೋಡ್ಬೇಕಂತವನು.